ಗಾಯ್ಸ, ಈ ಟಾಪಿಕ್ ಒನ್ ಡೈಮೆನ್ಷನಲ್ ಹೀಟ್ ಇಕ್ವೇಶನ್ ಅದ. ನಿಮ್ಗೆ ಆಲ್ರೆಡಿ ಫೋರ್ತ್ ಮಾಡಲ್ನಾಗ ನಾನು ಸ್ಕ್ವೇರ್ ಮ್ಯಾಥ್ಸ್ ಮುಗಿಸೀನಿ, ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಶನ್ ಮುಗಿಸೀನಿ, ನೆಕ್ಸ್ಟ್ ವೇವ್ ಇಕ್ವೇಶನ್ ಮುಗಿಸೀನಿ. 3 ಟಾಪಿಕ್ಸ್ ಕವರ್ ಆಗ್ಯಾವು. ಇದು ಲಾಸ್ಟ್ ಟಾಪಿಕ್ ಬಟ್ ನಾಟ್ ದ ಲಿಸ್ಟ್, ಹೀಟ್ ಇಕ್ವೇಶನ್ ಅಂತ ಹೇಳಿ. ಇದೊಂದು ಮಾಡಿದ್ರಂದ್ರೆ ನಿಮ್ದು ಫೋರ್ತ್ ಮಾಡಲ್ ಕಂಪ್ಲೀಟ್ಲಿ ಮುಗೀತದ. 20 ಮಾರ್ಕ್ಸ್ ಸಿಗ್ತಿರ್ತದೆ. ಆ 20 ಮಾರ್ಕ್ಸ್ ಒಳಗೆ ನಿಮ್ಗೆ 20 ನೀವು ಬರೆದು ಬಂದರೂ ನಿಮ್ಗೆ 20 ಕೊಡಲ್ಲ. ಒಂದೊಂದ್ಸಲ ಮಿಸ್ಟೇಕ್ಸ್ ಏನಾರ ನೀವು ಸಾಲ್ವ್ ಮಾಡಿರ್ತೀರಿ, ನಿಮ್ಮ ಲಕ್ಲೆ 20 ಕೊಟ್ಟರು ಅಲ್ಲಿ ಮುಗೀತು 20 ಅಂತ. ಬಟ್ ನಾವು 15 ಮಾರ್ಕ್ಸ್ ಅಂತ ಅತ್ತೆ ಹೇಳಿದ್ದೆ ನಿಮ್ಗೆ. ಯಾಕಂದ್ರೆ ಲೀಸ್ಟ್ ಮಾರ್ಕ್ಸ್ನ ಹಿಡಿಬೇಕು ಯಾವಾಗ ನಾವು, ಅವರು ಯಾವಾಗೂ ಹೈಯೆಸ್ಟ್ ಮಾರ್ಕ್ಸ್ನ ಹಿಡಿಬಾರ್ದು. ಇದೊಂದು ಜೀವನದಾಗ ಹೇಳ್ತೀನಿ. ಒನ್ ಡೈಮೆನ್ಷನಲ್ ಹೀಟ್ ಇಕ್ವೇಶನ್ ಅಂದ್ರೆ ಇಲ್ಲಿ ಅವ 10 ಮಾರ್ಕ್ಸಿಗೆ ಕೇಳ್ತಾನೆ. ನೀವು ಸ್ವಲ್ಪ ಏನರ ಮಿಸ್ಟೇಕ್ಸ್ ಅಲ್ಲಿ ಇಲ್ಲಿ ಒಂದೆರಡು ಸ್ಟೆಪ್ಸ್ ಹಾರಿಸ್ತೀರಿ, ಅವ್ನಿಗೆ ಸ್ವಲ್ಪ ಶಾರ್ಟ್ ಅನ್ನಿಸ್ತದ ಒಂದೊಂದ್ಸಲ. ಅವಾಗ ಏನು ಮಾಡ್ತಾರೋ 7 to 8 ಕೊಡ್ತಾರೆ. ಇನ್ನೊಂದು ವೇವ್ ಇಕ್ವೇಶನ್ ಬಿತ್ತು ಇದು ಕೂಡ, ಇಲ್ಲ ಸ್ಕ್ವೇರ್ ಮೆಶ್ ಬಿತ್ತು, ಅವ್ನು 10 ಮಾರ್ಕ್ಸಿಗೆ ಇರ್ತಾವೆ. ಅಲ್ಲಿನೂ ಅವ್ರು 7 to 8 ಕೊಟ್ರಂದ್ರೂ 14 ಇಲ್ಲ 15 ಮಾರ್ಕ್ಸ್ ತಗೊಂಡು ಬಂದೇ ಬರ್ತದೆ ನಿಮ್ಗೆ. ಅದಕ್ಕೆ ನಾನು 15 ಅಷ್ಟೇ ಹಿಡಿದಿದ್ದೀನಿ. 20 ನೀವು ಬರೆದ್ರೂ 15 ಅಂತ ಅಷ್ಟೇ ಹಿಡಿದೀನಿ ಈ ಮಾಡಲ್ದಿಂದ. ಈ ನೆಕ್ಸ್ಟ್ ಮಾಡಲ್ಸ್ನು ನಮ್ದು 26ಗೆ RAS ಎಕ್ಸಾಮ್ ಇದೆ. ಸೊ ಅದನ್ನ ಮುಗಿದ ಕಡೆ ನಾನು ಬಂದು ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್. ಅಲ್ಲಿ ಮಟ್ಟ ಫೋರ್ತ್ ಮಾಡಲ್ ಪ್ರಾಕ್ಟೀಸ್ ಮಾಡಿರಿ ನೀವು. ಅವತ್ತೇ 26 ನೈಟ್ ತನಕ ನಾನು ಫಸ್ಟ್ ಮಾಡಲ್ಲ, 5th ಮಾಡಲ್ಲ, ಸೆಕೆಂಡ್ ಮಾಡಲ್ದು ಏನೇನು ಟಾಪಿಕ್ಸ್ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿ 40 ಮಾರ್ಕ್ಸಿನ ಪ್ಯಾಕೇಜ್ ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ. ಡೋಂಟ್ ವರಿ. ಅವತ್ತು ನೀವು 27 ಫುಲ್ ಡೇ ಕುಂತು ಪ್ರಾಕ್ಟೀಸ್ ಮಾಡಿದ್ರೆ 100% 28ಗೆ ಹೋಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಿ. ಇಷ್ಟು ಹೇಳಿದ್ರೆ ನಾನು ಹೀಟ್ ಇಕ್ವೇಶನ್ ಚಾಲೂ ಮಾಡ್ತೀನಿ. ಫಸ್ಟ್ ಫೈಂಡ್ ದ ನ್ಯೂಮರಿಕಲ್ಸ್. ಇದು ಕ್ವಶನ್ ಅದ, ಇಷ್ಟು ಪೂರಾ ಕ್ವಶನ್ ಕೊಟ್ಟಿರ್ತಾರೆ. ನಾನು ನಿಮ್ಗೆ ಆಲ್ರೆಡಿ ವಿ ಒಳಗೆ ಹೇಳೀನಿ. ಸ್ವಲ್ಪ ಹಿಂಗೆ ಕ್ವಶನ್ಸ್ ಕೊಟ್ರ ಅಂದ್ರೆ ನಾವು ಡೋ ಬಿಡಬೇಕು. UX² UT, ಇದು UX² UT ಅಂದ್ರೆ UT ಬಂತಂದ್ರೆ ಏನು ಹೇಳ್ಬೇಕು ನಾವು ಇದು ವೇವ್ ಇಕ್ವೇಶನ್ ವಿಡಿಯೋ ಕಂಪಲ್ಸರಿ ನೋಡೇ ಹೀಟ್ ಇಕ್ವೇಶನ್ಗೆ ಬರ್ರಿ. ಯಾಕಂದ್ರೆ ನಾನು ವೇವ್ ಇಕ್ವೇಶನ್ದಾಗ ಟೇಬಲ್ ಅಂತ ಹಾಕಿ ಡಿಫ್ರೆನ್ಸ್ ಹೇಳೀನಿ ವೇವ್ಗೆ ಮತ್ತು ಹೀಟಿಗೆ. ಸೊ ಪ್ಲೀಸ್ ವೇವ್ ಫಾಲೋ ಮಾಡ್ಕೊಂಡು ಹೀಟಿಗೆ ಬರ್ರಿ, ವೇವ್ ಇಕ್ವೇಶನ್ ಕಂಪ್ಲೀಟ್ ಮಾಡಿಕೊಂಡು. ಅವಾಗ ನಿಮ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಹೀಟ್ ಯಾವ್ದಕ್ಕಂತಾರೆ, ವೇವ್ ಯಾವ್ದಕ್ಕಂತಾರ. ವೇವ್ ಇಕ್ವೇಶನ್ ಟಾಪಿಕ್ನಾಗ ಪರ್ಫೆಕ್ಟಾಗಿ ಹೇಳೀನಿ. ಇಲ್ಲಿ UX², ಇಲ್ಲಿ ಡೋ ಬಿಟ್ಟಂದ್ರೆ UT. ಸೊ UX² UT ಅಂದ್ರೆ ಏನದ್ ಗೊತ್ತಾಯ್ತು ನಮ್ಗೆ, ಹೀಟ್ ಇಕ್ವೇಶನ್ ಅದಂತ ಗೊತ್ತಾಯ್ತಾ. ಸೊ ಹೀಟ್ ಇಕ್ವೇಶನ್ ಇಲ್ಲಿ U of 0, T = 0, U of 4, T = 0, U of X, 0 = ನಾ ಏನು ಹೇಳಿದ್ದೆ ನಿಮ್ಗೆ, ಇಂಥವೆಲ್ಲ ನಾವು ಏನು ತಲೆ ಕೆಡ್ಸ್ಕೋಬಾರ್ದು. ಜಸ್ಟ್ ಫೋಕಸ್ ಆನ್ ಜಸ್ಟ್ ಇದು ಎಲ್ಲಿದಿಂದ 0ದಿಂದ ಸ್ಟಾರ್ಟ್ ಆಗತ್ತದ್ರಿ, ಮತ್ತು 4 ಆಗ್ತದ. 0ದಿಂದ 4. ನೆಕ್ಸ್ಟ್ ಇದು ಈಕ್ವೇಶನ್ ಒಂದು ತಲೆ ಕೆಡ್ಸ್ಕೋಬೇಕು. S = 1 ಕೊಟ್ಟಾರ. ಮ್ಯಾಥ್ಸ್ನಾಗ ಥಿಯರಿ ಎಲ್ಲೇನು ಕಾಣಿಸ್ತದಲ್ಲ ಅದನ್ನು ನೆಗ್ಲೆಕ್ಟ್ ಇಟ್. ಬರೀ ಎಲ್ಲೆಲ್ಲಿ ಮೇನ್ ಪಾಯಿಂಟ್ಸ್ ಕಾಣಿಸ್ತಾವ ಮೊದಲು ನೀವು ತಲೆಗೆ ಇಟ್ಕೋಬೇಕು. T ವ್ಯಾಲ್ಯೂಸ್ ಅಪ್ ಟು 5 ಮತ್ತು T ವ್ಯಾಲ್ಯೂಸ್ ಅಪ್ ಟು 5 ಕೇಳೋಣ. ನಾನು ಅಪ್ ಟು 5 ಕೇಳಿದಾಗ ಏನು ಮಾಡ್ಬೇಕಂತ ಹೇಳಿ ವೇವ್ ಇಕ್ವೇಶನ್ದಾಗೂ ಒಂದ್ಸಲ ಟ್ರಿಕ್ ಹೇಳಿ ಲಾಸ್ಟಿಗೆ ಕೀ ಪಾಯಿಂಟ್ಸ್ ಒಳಗೆ. ಅದನ್ನು ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗ್ತದ. ಇಲ್ಲಿ ನೋಡ್ರಿ UX = ಫಸ್ಟ್ ನಾನು ಏನು ಇಟ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಾರಲ್ಲ ಈ ಬಾಕ್ಸ್ ಇಂಪಾರ್ಟೆಂಟ್. ಫಸ್ಟ್ ಇದನ್ನು ನಾನು ಚೆನ್ನಾಗಿ ಇಟ್ಕೊಂಡೆ ಅಂದ್ರೆ ಗೊತ್ತಾಗ್ತದೆ. ಇಲ್ಲಿ ಡೋ² ಮತ್ತು ಇಂಥವೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳಿ. UX = 2UT. ಇದು ನಾನು ಏನು ಹೇಳಿ ನಿಮ್ಗೆ, ಯಾವಾಗೂ 2UX ಬಾಜುನೇ ಇರ್ಬೇಕಂತ ಹೇಳಿ. ಸೊ ಇದನ್ನ ಏನು ಮಾಡ್ತೀನಿ ನಾನು, ಈ ಕಡೆ ಕಳಿಸ್ತೀನಿ. ಇಂಟು ಈ ಕಡೆ ಹೋದ್ರೆ ಏನಾಗ್ತದ, ಡಿವೈಡ್ 1/2 UXX ಬಂತ. UT = 1/2 UXX. 1/2ನ ನಾನೇನಂತ ಇಟ್ಕೋತೀನಿ, ನಾ ಏನು ಹೇಳಿದೆ, UXX ಬಾಜು ಏನೇ ಇದ್ರು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, C² ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. UXX ಬಾಜು ಏನೇ ಬರಲಿ ಅದು ಅದರದ್ದು ಬಾಜು ವ್ಯಾಲ್ಯೂ ಏನೇ ಬಂದ್ರು ಅದಕ್ಕೆ ನಾ C² ಅಂತ ಕನ್ಸಿಡರ್ ಮಾಡ್ತೀನಿ. ಹೀಟ್ ಒಳಗೆ ನಾವು C² ಬಂದಿದ್ದನ್ನ C² ಅಷ್ಟೇ ಇಡ್ತೀವಿ. ವೇವ್ ಒಳಗೆ ಏನು ಮಾಡ್ತಿದ್ದೀವಿ, C² ಬಂದಿದ್ದನ್ನ ಮೊದಲು C ಕನ್ ಹಿಡ್ಕೋತಿದ್ದೇವೆ. ಬಟ್ ಇಲ್ಲಿ C ಕನ್ ಹಿಡ್ಕೊ ನೆಸೆಸರಿ ಇಲ್ಲ, ನಮಗೆ C² ಸಿಕ್ಕರೆ ಸಾಕು. C² ಡೈರೆಕ್ಟ್ಲಿ ಗೊತ್ತಾಗ್ತಿದ್ರೆ ಬಾಜು ಇದ್ದಿದ್ದ ವ್ಯಾಲ್ಯೂನಿ C² ಇರ್ತದೆ. C² = 1/2 ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಹೇಳಿದೆ ನಿಮ್ಮ ಟ್ರಿಕ್ಕು, CKTX. ಈಗ C ಕನ್ ಹಿಡಿದ್ರಿ, K ಕನ್ ಹಿಡಿಬೇಕಾ? K ಕನ್ ಹಿಡಿಬೇಕಂದ್ರೆ ಫಾರ್ಮುಲಾ ಏನೈತಿ, H² / 2C². H² /
2c² h ಸ್ಕ್ವೇರ್ h ಅಂತ ನಾನು ಕ್ವಶನ್ದಾಗ ಕೊಟ್ಟಿರ್ತಾನೆ s = 1. ಸೊ 1 ಸ್ಕ್ವೇರ್ ಏನಾಗ್ತದೆ 1 ಆಗ್ತದ್ರಿ. ನೆಕ್ಸ್ಟ್ 2c² ಏನದ c² ಕಂಡು ಹಿಡಿದೇನು c² ಅಂದ್ರೆ ಏನದ 1/2 ಅದ. ಸೊ c² ಅಂದ್ರೆ 1/2. ಮತ್ತೆ ಇದಕ್ಕೆ 1/2 ಬರ್ದು ಸ್ಕ್ವೇರ್ ಹಾಕಕ್ ಹೋಗ್ಬೇಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. c² ಪೂರಾ ವ್ಯಾಲ್ಯೂನಿ ಏನದ 1/2 ಅದ. ಕ್ಲಿಯರ್ ಆಗಿ ಹೇಳ್ತೀನಿ. ಈ ಟು ಕ್ಯಾನ್ಸಲ್ ಆಗ್ತದ, ಇಲ್ಲಿ 2 ಮತ್ತೆ ಇಲ್ಲಿ 2 ಕ್ಯಾನ್ಸಲ್ ಆಗ್ತದ. 1/1 = 1. ಸೊ k = ಏನದ್ ಗೊತ್ತಾಯ್ತು ನಮ್ಗೆ 1 ಅದ್ ಗೊತ್ತಾಯ್ತು. ಕೆ ವ್ಯಾಲ್ಯೂಸ್ ಸಿ ಕಂಡಿಡಿದೇವಿ, ಕೆ ಕಂಡಿಡಿದೇವಿ. ಇನ್ನ ನಾವು ನೆಕ್ಸ್ಟ್ ಕಂಡುಹಿಡಿಬೇಕಾಗಿದ್ದು ಟಿ ಅಂತೂ ಕಂಡುಹಿಡಿಬೇಕನ್ನೋದಕ್ಕಿಂತ ಏನಿರ್ತದ ಕ್ವಶನ್ದಾಗೆ ಕೊಟ್ಟಿರ್ತಾರ, ಜಸ್ಟ್ ಅದನ್ನ ನೋಡ್ಕೋತ ಹೋಗ್ಬೇಕಷ್ಟ, ಏನಿಲ್ಲ. ಟಿ ಏನಂದ್ರೆ ಅಪ್ ಟು 5 ಅಂದಾಗ ನಾನು ಯಾವಾಗೂ ಟಿ ಎಲ್ಲಿದಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದೀನಿ, 0ದಿಂದ ಸ್ಟಾರ್ಟ್ ಆಗ್ತದ ಇಕ್ವೇಶನ್ದಾಗ ಹೇಳಿನಿ. ಅದು 0ದಿಂದ ಸ್ಟಾರ್ಟ್ ಆದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅಪ್ ಟು 5 ಅಂದ್ರೆ 0 ಬಿಟ್ಟು ಮುಂದಿನ 5 ವ್ಯಾಲ್ಯೂಸ್ ತಗೋಬೇಕು. ಆ 5 ವ್ಯಾಲ್ಯೂಸ್ ಎಷ್ಟು ಬೇಕಾದಂಗ ಯಾವ ಡಿಫ್ರೆನ್ಸ್ಲೆ ತಗೋತೀವಿ ಅಂದ್ರೆ ಯಾವಾಗೂ ಹೇಳಿ ನಿಮ್ಗೆ ಎಚ್ ಡಿಫ್ರೆನ್ಸ್ಲೆ ತಗೋತೀನಿ. ಎಚ್ ವ್ಯಾಲ್ಯೂ ಏನದ ನಮ್ದು ಇಲ್ಲಿ 1 ಅದ. ಸೊ ಅದನ್ನ ನಾ ಏನ್ ಮಾಡ್ತೀನಿ, ಒಂದೊಂದು ಡಿಫ್ರೆನ್ಸ್ಲೆ ನಾ ಏನ್ ಮಾಡ್ತೀನಿ, ಎಚ್ ವ್ಯಾಲ್ಯೂನ ಇಟ್ಕೋತ ಹೋಗ್ತೀನಿ. ಸಾರಿ, ಇಲ್ಲಿ ಟಿ ವ್ಯಾಲ್ಯೂನ ಎದರಲ್ಲಿ ಡಿಫ್ರೆನ್ಸ್ಲೆ ಇಟ್ಕೋತೀನಿ, ಕೆ ವ್ಯಾಲ್ಯೂನ ಡಿಫ್ರೆನ್ಸ್ಲೆ ಇಟ್ಕೋತೀನಿ ನಾನು. ಯಾವುದು ಕೆ ಅಂದ್ರೆ ನಮ್ಗೆ ಆಲ್ರೆಡಿ ಕಂಡು ಹಿಡಿದೇವೆ ನಾವು, ಜಸ್ಟ್ 1 ಅಂತ ಹೇಳಿ. ಸೊ ಇದನ್ನ ಟಿಗೆ ಡಿಫ್ರೆನ್ಸ್ ಏನ್ ಇಟ್ಕೋತೀನಿ, ಕೆ ಅದ್ ಇಟ್ಕೋತೀನಿ. ಕೆ ಅಂದ್ರೆ ಏನದ 1 ಅದ. ನಾ ಏನಂದಿದ್ದೆ ನಿಮ್ಗೆ ಟಿ 0ದಿಂದ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ದೆ. ಟಿ 0ದಿಂದ ಚಾಲೂ ಮಾಡಿದೆ. ಡಿಫ್ರೆನ್ಸ್ ಏನಿರಬೇಕು 1 1 1 ಇರಬೇಕು. ಅದಕ್ಕೆ ನಾನು 0 + 1 1, 1 + 1 2, 2 + 1 3, 3 + 1 4, 4 + 1 5. ಸೊ ಟಿ ವ್ಯಾಲ್ಯೂನ ನಮಗೂ ಸಿಕ್ತ್ರಿ. ಟಿ ಅಂದ್ರೆ ಇಷ್ಟ ಅಂತ ಹೇಳಿ. ನೆಕ್ಸ್ಟ್ ಎಕ್ಸ್ CKT ಐತಿ. ಎಕ್ಸ್ ಡಿಫ್ರೆನ್ಸ್ ಏನಿರ್ತದ ಅಂದ್ರೆ ಎಚ್ ಇರ್ತದ, ತಲೆಯಾಗಿ ಇಟ್ಕೋರಿ. ನೆಕ್ಸ್ಟ್ ಎಚ್ ಅಂದ್ರೆ ಏನದ ನಮ್ಗೆ ಆಲ್ರೆಡಿ 1 ಅಂತ ಗೊತ್ತದ. ಎಚ್ ಅಂದ್ರೆ ಏನದ ರೀ 1 ಅದ. ಆ 1 ಡಿಫ್ರೆನ್ಸ್ ಈಗ ಮತ್ತೆ ಎಕ್ಸ್ ಎಲ್ಲಿದಿಂದ 0ದಿಂದ ಎಕ್ಸ್ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ನಿಂತು ಎಕ್ಸ್ ಅಂತ ಗೊತ್ತಾಗಬೇಕಲ್ಲ. ನಾನು ಹೇಳಿದ್ದೀನಿ 0ದಿಂದ 4 ಇಲ್ಲಿ ಕೊಟ್ಟಿರ್ತಾರೆ ಎಕ್ಸ್ ವ್ಯಾಲ್ಯೂ 0ದಿಂದ 4 ಅಂತ ಹೇಳಿ, 0ದಿಂದ 4. ಸೊ 0ದಿಂದ ಒಂದೊಂದು ಆಡ್ ಮಾಡ್ಕೊ, ಒಂದೇ ಯಾಕೆ ಆಡ್ ಮಾಡಿದೆ ಅಂದ್ರೆ ಎಚ್ ವ್ಯಾಲ್ಯೂ ಡಿಫ್ರೆನ್ಸ್ ಆಡ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ತಲೆಯಾಗಿಟ್ಕೋರು ಸ್ವಲ್ಪ. ಎಚ್ 0ದಿಂದ 0 + 1, 1 + 1 2, 2 + 1 3, 3 + 1 4. ಎಕ್ಸ್ ಮತ್ತೆ ಟಿ ವ್ಯಾಲ್ಯೂ ಕಂಡು ಹಿಡಿದ್ರಂದ್ರ ಇಷ್ಟು ಮಾಡಿದ್ರಂದ್ರೆ ನಿಮ್ದು ಆಲ್ಮೋಸ್ಟ್ ಪ್ರಾಬ್ಲಮ್ ಡನ್. ಹೀಟ್ ಒಳಗಂತರು ಬಹಳ ಈಸಿ. ಹೀಟ್ ಇಷ್ಟು ಮಾಡಿದ್ರಂದ್ರೆ ನಿಮ್ ಪ್ರಾಬ್ಲಮ್ ಇದು ಮುಗಿತಂದಂಗೆ ತಿಳ್ಕೊಂಬಿಡ್ರಿ. ನೆಕ್ಸ್ಟ್ ಟೇಬಲ್ ಹಾಕ್ತೇವ್ರಿ. ಟೇಬಲ್ ಇದು ಹಾಕಿದೆ ನಾನು, ಜಸ್ಟ್ ನನ್ಗೆ ಆರಾಮಿದ್ದಿಲ್ಲ ಅಂತ ಹೇಳಿ ನಮ್ಮ ದೋಸ್ತ್ ಹಾಕೊಟ್ಟಾನೆ ಟೇಬಲ್. ಸೊ ಥ್ಯಾಂಕ್ ಯು ಫಾರ್ ಹಿಮ್. ನೆಕ್ಸ್ಟ್ 1,0 ಇದು ಏನ್ ಮಾಡಿದೆ ಅಂದ್ರೆ ಈಗ ಇವು ಒಂದೊಂದು ವ್ಯಾಲ್ಯೂಸ್ ಕಂಡುಹಿಡಬೇಕು. ಮತ್ತೆ ನಿಮ್ಗೆ ಆಗಾಳ ನಾವು ಆಲ್ರೆಡಿ ಅವಾಗ ಹೇಳಿದ್ದೀನಿ, ಫಸ್ಟ್ ಮತ್ತು ಲಾಸ್ಟ್ ಕಾಲಮ್ ಏನಿರ್ತಾವ ಯಾವಾಗೂ 0 ಇರ್ತಾವ. ಸೊ ಅದನ್ನ ನಾನು 0 ಅಂತ ಬರ್ಕೋತೀನಿ. ನೆಸಸರಿ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಈ ಟೇಬಲ್ ಹಾಕೋದು ಹೆಂಗತ್ತ ನಂಗೆ ಗೊತ್ತಿಲ್ಲ ಅಂದ್ರೆ ವೇವ್ ಇಕ್ವೇಶನ್ದಾಗ ಆಲ್ರೆಡಿ ಹೇಳಿನಿ. ಸೊ ಅಲ್ಲಿ ನೋಡ್ರಿ, ನೋಡಿ ವೇವ್ ಇಕ್ವೇಶನ್ ಮುಗಿಸಿ ಈ ಕಡೆ ಬರ್ರಿ, ನಿಮ್ಗೆ ಗೊತ್ತಾಗಿರ್ತದ. ಅಲ್ಲಿ ಡೀಟೇಲ್ಡ್ ಆಗಿ ಹೇಳಿನಿ. ಈ ನೆಕ್ಸ್ಟ್ ನಾನು ಇದು ವ್ಯಾಲ್ಯೂ ಕಂಡುಹಿಡಿಬೇಕು, u(1,0). u(1,0) ಹೆಂಗೆ ಕಂಡುಹಿಡಿತೀನಿ ಅಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ, ಫಸ್ಟ್ ರೋಗ್ ಒಂದು ಫಾರ್ಮುಲಾ ಅದ. ಇದು ಫಾರ್ಮುಲಾ ಅಲ್ಲ, ಫಸ್ಟ್ ರೋ ಒಂದು ಕ್ವಶನ್ದಾಗ ಕೊಟ್ಟಿರ್ತಾರ, ಅದ್ರ ಮುಖಾಂತರ ನಾವು ಫಸ್ಟ್ ರೋ ಕಂಡುಹಿಡಿಬೇಕು. ಮುಂದಿನ ಅಷ್ಟು ರೋಗ ಒಂದ ಫಾರ್ಮುಲಾ ಅದ. ಒಂದ ಫಾರ್ಮುಲಾ ಮೇಲೆ ಎಲ್ಲ ಇವಷ್ಟು ವ್ಯಾಲ್ಯೂಸ್ ನಾ ಕಂಡುಹಿಡಿಬಹುದು. ಯಾವ್ಯಾವ ಅಂದ್ರೆ ಇಲ್ಲಿ ಹಿಡಿದು ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ಹಿಡಿದು ಇಲ್ಲಿ ತನಕನೂ ನಾನು ಜಸ್ಟ್ ಒಂದು ಫಾರ್ಮುಲಾ ಮೇಲೆ ಕಂಡು ಹಿಡಿದು ಬಿಡ್ಬೋದು. ಇದು ಯಾವುದು ಹೀಟ್ ಒಳಗೆ ಭಾಳ, ಅದಕ್ಕೆ ಸಿಂಪಲ್ ಅನ್ನತೀನಿ ನಿಮಗೆ. ಇದು ಫಸ್ಟ್ ರೋ ಹೆಂಗೆ ಕಂಡುಹಿಡ್ಬೇಕಪ್ಪ, ಇವು 3 ವ್ಯಾಲ್ಯೂ 1,0, 2,0, 3,0, ಇವು 3 ಹೆಂಗೆ ಕಂಡುಹಿಡ್ಬೇಕಂದ್ರೆ ಜಸ್ಟ್ ಏನಿಲ್ಲ, ಇದು ಒಂದು ನಾ ಹೇಳಿನಿ ಯಾವಾಗ ನಿಮ್ಗೆ ವೇದಾಗ ಹೇಳಿನಿ. ಫಸ್ಟ್ ಒಂದು ಕೊಟ್ಟಿರ್ತಾರೆ ಇಕ್ವೇಶನ್, ಇಲ್ಲೇನಂದಾಗ u(x, x,0 = x × 4 - x ಅಂತ ಹೇಳಿ, x,0 x 4 - x ಇದು ಕೊಟ್ಟಿರ್ತಾರೆ. ಅದು ಕೊಟ್ಟಿದ್ರೊಳಗೆ ನಾನು ಏನ್ ಮಾಡ್ತೀನಿ, u(1,0) ಅಂದ್ರೆ ಏನಂತ ಗೊತ್ತಾಯ್ತು ನನಗೆ, ಎಕ್ಸ್ ಇದ್ದಲ್ಲಿ 1 ಅಂತ ಹೇಳಿ ನನ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಎಕ್ಸ್ ಇದ್ದಲ್ಲಿ 1 ಇಟ್ಕೋತೀನಿ. 1 ಇಟ್ಕೊಂಡೆ. ಇಲ್ಲಿ 4 - x, 4 - 1, 4 - 1 3, 3 × 1 3, u(1,0) ಬಂತ. ಇದನ್ನ ಕಂಡು ಹಿಡ್ತೀವಿ, ಎಷ್ಟು ಬಂತು 3 ಬಂತ. ಸೊ 3 ಇಟ್ಕೊಂಡೆ. ನೆಕ್ಸ್ಟ್ u(2,0), u(2,0) ಎಕ್ಸ್ ಅಂದ್ರೆ ಏನಂತ ಗೊತ್ತಾಯ್ತು ನಂಗೆ, 2 ಅಂತ ಗೊತ್ತಾಯ್ತು. 2 ಎಕ್ಸ್ ಅಂದ್ರೆ 2 ಇಟ್ಕೋತೀನಿ. 2 4 -
ಎಕ್ಸ್ ಅಂದ್ರೆ ಏನದ 2 ಅದ 4 ಮೈನಸ್ 2 2 2 ಇಂಟು 2 2 4 ಆಗ್ತದ. ಇದನ್ನ 4 ಇಟ್ಕೊಂಡೆ. ನೆಕ್ಸ್ಟ್ ಯು ಆಫ್ 3, 0 ಯು ಆಫ್ 3, 0 ಎಕ್ಸ್ ಅಂದ್ರೆ ಏನದ 3 ಅದ. ನೆಕ್ಸ್ಟ್ 4 ಮೈನಸ್ 3 1 ಇಂಟು 3 ಸಾರಿ 4 ಮೈನಸ್ 1 ಇಂಟು 3 ಆಗ್ತದ. ಸಾರಿ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ 3 ಆಯ್ತು. ಇದು ಮಾಡಿದ್ರಂದ್ರೆ ನಿಮ್ಗದ ಫಸ್ಟ್ ರೋನು ಮುಗೀತದ. ಈಗ ಏನ್ ಮಾಡ್ತೀನಿ ಅಂದ್ರೆ ನಾನು ಸೆಕೆಂಡ್ ರೋಕ್ ಹೋಗ್ತೀನಿ. ಸೆಕೆಂಡ್ ರೋದು ಏನದ ಒಂದಿಟ್ಟು ಸ್ಟೆಪ್ಸ್ ನೋಡ್ಕೋತ ಹೋಗುಮು. ನೋಡ್ರಿ ಇದು ಸೆಕೆಂಡ್ ರೋಗ್ ಏನಿಲ್ಲ, ಸೇಮ್ ಟು ಸೇಮ್ ಹ್ಯಾಸ್ ಇಟ್ ಈಸ್ ಮತ್ತೆ ಇದೇ ಮಾಡ್ಕೋತ ಹೋದೈತಿ. ಬಟ್ ಇದು ಒಂದು ಫಾರ್ಮುಲಾ ಹೇಳೇನಲ್ಲ, ನಮ್ಗೆ ಇದು ಒಂದು ಫಾರ್ಮುಲಾ ಮಾಡಿದ್ರಂದ್ರ ಸೆಕೆಂಡ್ ರೋ ಅಷ್ಟೇ ಅಲ್ಲ, ಮುಂದೆ ಎಷ್ಟು ಬೇಕಾದ್ ಬರ್ಲಿ ಇದಕ್ಕೆ ಏನಂತ ಬರೀತೀನ ಅಂಡ್ ಸೋ ಆನ್ ಅಂತ ಬರೀಬಹುದು. ಯಾಕಂದ್ರೆ ಮುಂದೆ ಎಷ್ಟೇ ಬರ್ಕೋತೋಲಿ ಅವಕ್ಕೆ ಏನ್ ಮಾಡ್ತೀನಿ ನಾನು ಹ್ಯಾಸ್ ಇಟ್ ಈಸ್ ಕಂಟಿನ್ಯೂ ಅಂತ ಇಡಬಹುದು. ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ, ಫಿಫ್ತ್ ರೋ, ಸಿಕ್ಸ್ ರೋ ಎಷ್ಟು ಬೇಕಾದ್ ಬರ್ಲಿ ಇದು ಒಂದೇ ಫಾರ್ಮುಲಾ ಹಾಕೋದೈತಿ, ಎಲ್ಲಾನು ಸಾಲ್ವ್ ಮಾಡೋದೈತಿ. ಇಷ್ಟು ಪೂರಾ ಹೇಳಿದೆ ಅಲ್ಲ ನಿಮ್ಗೆ. ಇಷ್ಟೊಟ್ಟು ಬಾಕ್ಸ್ ಅನ್ನ ಬರೀ ಒಂದು ಫಾರ್ಮುಲಾ ಮೇಲೆ ಕಂಡುಹಿಡಿಬಹುದು. ಈಗ ನಾನು ಫಸ್ಟ್ 1,1 ಹಿಡಿದು ಚಾಲು ಮಾಡ್ತೀನಿ. ನಾನು 1,1 ಯು ಆಫ್ 1,1 ಇದೊಂದು ಟ್ರಿಕ್ ಹೇಳ್ತೀನಿ. ಈ ಟ್ರಿಕ್ ಅನ್ನ ಎಲ್ಲಾ ಟೇಬಲ್ನಾಗೂ ಫಾಲೋ ಮಾಡಬೇಕು ಕಂಪಲ್ಸರಿ ಅಂತ ಹೇಳ್ತೀನಿ ನಿಮ್ಗೆ. ಯಾವಾಗೂ ಜೆ ವ್ಯಾಲ್ಯೂ ಏನಿರ್ತದಲ್ಲ ಫಸ್ಟ್ ಆಯಾ ಜೆ ವ್ಯಾಲ್ಯೂ ಬರ್ಕೊಂಡ್ಬಿಡ್ಬೇಕು ನೀವು. ಆಯಾ ಜೆ ವ್ಯಾಲ್ಯೂ ಹೆಂಗ್ ಬರ್ಕೊಳ್ಳೋದಂದ್ರೆ ಯು ಆಫ್ 1,1 ಕಂಡುಹಿಡಿಯತ್ತೀರಿ ನೀವು. ಕಂಡುಹಿಡೋತಿಗೆ ಆಯ್ ಅಂದ್ರೆ ಏನದ 1 ಅಂತದ. ಜೆ ಅಂದ್ರೆ ಯಾವಾಗೂ 1 ಕಮ್ಮಿ ಮಾಡ್ಕೋಬೇಕು. ಜೆ 2 ಇತ್ತಂದ್ರೆ 1 ಅಂತ ಬರೀಬೇಕು, 3 ಇತ್ತಂದ್ರೆ 2 ಅಂತ ಬರೀಬೇಕು. ಜೆ ವ್ಯಾಲ್ಯೂ 1 ಕಮ್ಮಿ ಮಾಡ್ಕೋಬೇಕು. ಇಲ್ಲಿ 1 ಅದ, 1 ಕಮ್ಮಿ ಮಾಡ್ಕೊಂಡ್ರೆ ಏನಾಗ್ತದ 0 ಆಗ್ತದ. ಆಯ್ ಅಂದ್ರೆ ಏನದ, ಜೆ ಅಂದ್ರೆ ಏನದ ಬರ್ಕೋತೀರಿ. ಬರ್ಕೊಂಡ ಮ್ಯಾಲ ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. 1/2 ಯು ಆಫ್ ಆಯ್ ಅಂದ್ರೆ ಏನದ್ ಕಂಡು ಹಿಡಿದೇನು 1 ಮೈನಸ್ 1 0 ಕಾಮಾ ಜೆ ಅಂದ್ರೆ ಏನದ್ ಕಂಡು ಹಿಡಿದೇನು ಕಾಮಾ ಅದ ರೀ, ಕನ್ಫ್ಯೂಸ್ ಆಗಬೇಡ. ನೆಕ್ಸ್ಟ್ ಜೆ ಅಂದ್ರೆ ಏನದ ರೀ 0 ಅದ. ಯು ಆಫ್ 0,0 ಪ್ಲಸ್ ಯು ಆಫ್ ಐ ಪ್ಲಸ್ 2 ಐ ಅಂದ್ರೆ ಏನದ ರೀ 1 ಪ್ಲಸ್ 1 2 ಕಾಮಾ ಜೆ ಅಂದ್ರೆ ಏನದ ರೀ 2,0. ಈಗ ಯು ಆಫ್ 0,0 ಅಂದ್ರೆ ನಿಮ್ಗೆ ಆಲ್ರೆಡಿ ನಾ ಟೇಬಲ್ದಾಗ ಕಂಡು ಹಿಡಿದೀನಿ. ಯು ಆಫ್ 0,0 ಏನದ 0 ಬಂದದ್ರಿ. ಸೊ 0 ಬರ್ಕೊಂಡೆ. ಯು ಆಫ್ 2,0 ಏನ್ ಮಾಡಿದೆ ನಾವು ಫಸ್ಟ್ ಸ್ಟೆಪ್ ನ ಕಂಡು ಹಿಡಿದಿರ್ತೀವಿ. 4 ಬಂದದ, 4 ಬರ್ಕೊಂಡಿವಿ. 0 ಪ್ಲಸ್ 4 ಡಿವೈಡ್ ಬೈ 2 ಯು ಆಫ್ 1,1 ಏನ್ ಬತ್ರಿ 2 ಬಂತು. ಹಂಗೆ ಸೇಮ್ ಯು ಆಫ್ 2,1 ಈಗ ಇದು ಯು ಆಫ್ 1,1 ಬಂದಿದ್ದಲ್ಲಿ ನಾವು ಇಲ್ಲಿ ಬರ್ಕೊಂಡಿವಿ 2 ಅಂತೇಳಿ. ನೆಕ್ಸ್ಟ್ ಯು ಆಫ್ 2,1 1/2 ನೆಕ್ಸ್ಟ್ 1/2 ಇದು ಒಂದೇ ಫಾರ್ಮುಲಾ ಅದ್ರಿ 1/2. ಐ ಅಂದ್ರೆ ಏನದ ಮತ್ತೆ ಬರ್ಕೋಬೇಕು ನಾವು. ಐ ಅಂದ್ರೆ ಇಲ್ಲಿ ಏನದ್ರಿ 2 ಅದ. ಜೆ ಅಂದ್ರೆ ಏನದ್ರಿ 1 ಕಮ್ಮಿ ಅಂತ ಹೇಳಿದ್ದೆ ನಿಮ್ಗೆ. 1 ಇದ್ರೆ 0 ಅಂತ ಬರ್ಕೊಬೇಕು ನೋಡ್ರಿ. 2 ಮೈನಸ್ 1 ನೆಕ್ಸ್ಟ್ ಜೆ ವ್ಯಾಲ್ಯೂ ಏನದ ರೀ 0 ಅದ. ಸೊ 1,0 ಆಯ್ತು. ಪ್ಲಸ್ ಐ ಪ್ಲಸ್ 1 ಐ ಅಂದ್ರೆ ಏನದ 2 ಪ್ಲಸ್ 1 3 ಮತ್ತು ಜೆ ವ್ಯಾಲ್ಯೂ ಏನದ ರೀ 0 1,0 ಬಂದಿರ್ತದ ಆನ್ಸರ್. ಆಲ್ರೆಡಿ ನಾವು ಇಲ್ಲಿ ಕಂಡು ಹಿಡಿದಿರ್ತೇವೆ. 1,0 3 ಅದ, ಅದು 3 ಬರ್ಕೊಂಡೆ. ನೆಕ್ಸ್ಟ್ 3,0 ಏನು ಬಂದಾರ ನಮ್ಗೆ 3,0 3 ಬಂದ್ರಿ 3 ಬರ್ಕೊಂಡೆ. 3 ಪ್ಲಸ್ 3 6 ಡಿವೈಡ್ ಬೈ 2 3 ಆನ್ಸರ್ ಬರ್ತರಿ ನಮ್ಗೆ. ಹಿಂಗ ಯು 2,1 ಏನು ಬತ್ತ 3 ಬತ್ತು. ಸೊ ಹಿಂಗೆ ನೀವೇನ್ ಮಾಡ್ಬೇಕು, ಇದು ಒಂದು ಫಾರ್ಮುಲಾ ಹಾಕೊಂಡು ಇವು ಅಷ್ಟನ್ನು ಕಂಡು ಹಿಡಿದು ಬಿಡ್ಬೇಕು. ಕಂಡು ಹಿಡಿದ ಮೇಲೆ ಮುಗೀತು. ಇದು ಸಿಂಪ್ಲೆಸ್ಟ್ ಆನ್ಸರ್. ಬಟ್ ನಿಮ್ಗೆ ಆನ್ಸರ್ ಇವೆಲ್ಲ ಮಾಡಿದ್ಮೇಲೆ ನಿಮಗೆ ಕರೆಕ್ಟ್ ಅದನ್ನು ಇಲ್ಲೋ ಅಂತ ಚೆಕ್ ಮಾಡಾಕ ನಾವು ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಆ ಪಟ್ಟಕ್ಕನೆ ಆ ಶಾರ್ಟ್ ಟ್ರಿಕ್ ಯೂಸ್ ಮಾಡಿ ಲಾಸ್ಟಿಗೆ ಟೇಬಲ್ ಹಾಕ್ತಾರಲ್ಲ ಇದೇ ಸೇಮ್ ಟೇಬಲ್ ಹಾಕಬೇಕು. ಹಾಕಿ ಅದ್ರೊಳಗೆ ವ್ಯಾಲ್ಯೂಸ್ ಬರೀಬೇಕು. U11 ಅಂತ ಬರೀಬಾರ್ದು, ವ್ಯಾಲ್ಯೂಸ್ ಬರೆದು ಬಿಡಬೇಕು ಡೈರೆಕ್ಟ್. ಅದೊಂದು ಟೇಬಲ್ ರೆಡಿ ಮಾಡ್ಕೋಬೇಕು. ಸೊ 2 ಟೇಬಲ್ ರೆಡಿ ಮಾಡೋದು ನೆನ್ಪಿಟ್ಕೋರಿ, ಅದೊಂದು ಹೇಳ್ತೀನಿ. ಬಟ್ ಇದು ಆನ್ಸರ್ ಕರೆಕ್ಟ್ ಅದೆಲ್ಲ ಬಡಗ್ನೆ ನೀವು ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಇದೊಂದು ಟ್ರಿಕ್ ಹೇಳ್ತೀನಿ ನೋಡ್ರಿ. ಇದು ಈ ಬಾಕ್ಸ್ ಚೆಕ್ ಮಾಡತ್ತೀರಿ. ಫಸ್ಟ್ ರೋ ಅಂತ ನೀವು ಕಂಪಲ್ಸರಿ ಕರೆಕ್ಟ್ ಮಾಡೇಬೇಕು, ನೋ ಡೌಟ್. ಫಸ್ಟ್ ರೋನೇ ತಪ್ಪು ಮಾಡಿದ್ರಿ ಅಂದ್ರೆ ಮುಂದಿನ ಎಲ್ಲ ಆನ್ಸರ್ಗಳು ನಿಮ್ಗೆ ರಾಂಗ್ ಬರ್ಕೋತ ಹೋಗ್ತಾವೆ. ಸೊ ಫಸ್ಟ್ ರೋ ಕರೆಕ್ಟ್ ಮಾಡ್ರಿ. ಮುಂದಿನ ರೋ ನಿಮ್ಗೆ ಡೈರೆಕ್ಟ್ ಆನ್ಸರ್ ಇಡೋತಿಗೆ ಹೇಳ್ತೀನಿ ನೋಡಿ ಟ್ರಿಕ್. 0 ಇಲ್ಲಿ ಈ ಬಾಕ್ಸ್ ಕಂಡು ಹಾಕ್ತೀರ. ಸೊ ನೀವು ಇದು ಶೇರ್ ಮಾಡ್ತೀನಿ, ಆಮೇಲೆ ನೀವು ನೋಡ್ರಿ. ಈ ಬಾಕ್ಸ್ ಕಂಡು ಹಾಕ್ತೀರಿ. ಈ ಬಾಕ್ಸ್ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಮತ್ತು ಈ ಕಡೆ ಎರಡು ಮ್ಯಾಲಿನೂ ನೋಡ್ತೀರಿ, ಮ್ಯಾಲಿನೂ ಪ್ಲಸ್ ಮಾಡ್ತೀರಿ. ಇಲ್ಲಿ ಏನು ಬಂದದ ವ್ಯಾಲ್ಯೂ 0 ಬಂದದ, ಇಲ್ಲಿ ಏನು ಬಂದದ 4 ಬಂದದ. 0 ಪ್ಲಸ್ 4 ಮಾಡ್ತೀರಿ, ಡಿವೈಡ್ ಬೈ 2 ಮಾಡಿದ್ರೆ ಇದು ಆನ್ಸರ್ ಸಿಕ್ತು, 2 ಸಿಕ್ತಾ. ಇದು ಟ್ರಿಕ್. ಸೊ ನೆಕ್ಸ್ಟ್ ಈ ಬಾಕ್ಸ್ ನೋಡ್ಕೋರಿ, ನೀವು ಶೇರ್ ಮಾಡಬೇಡ್ರಿ, ನಾನು ನಿಮ್ಗೆ ತಿಳಿಯಾಕ ಮಾಡ್ಸಾತೀನಿ. ಈ ಬಾಕ್ಸ್ ಇಲ್ಲಿ ಮ್ಯಾಲ ಇಲ್ಲಿ ಬಾಲ್ ನೋಡ್ತೀರಿ. 3 ಪ್ಲಸ್ 3 ಏನಾಗ್ತದ 6 ಡಿವೈಡ್ ಬೈ 2 3 ಬಂತ. ಡೈರೆಕ್ಟ್ ಚೆಕ್ ಮಾಡ್ಕೊಳಕ್ ಹೇಳತ್ತೀನಿ ನಿಮ್ಗೆ ಲಾಸ್ಟಿಗೆ. ಇಲ್ಲಿ ನೋಡ್ರಿ ಈ ಬಾಕ್ಸ್ ನೋಡಿ ಚೆಕ್ ಮಾಡ್ರಿ. 4 ಪ್ಲಸ್ 0 4 ಡಿವೈಡ್ ಬೈ 2
2 ಆಗ್ತದ್ರಿ. ಇದು 2ನೇ ಬಂದಿರ್ತದೆ ಆನ್ಸರ್. ಹಿಂಗೆ ಚೆಕ್ ಮಾಡಬೇಕು. ಹಿಂಗೆ ಅಷ್ಟಕ್ಕೂ ಅಪ್ಲೈ ಮಾಡ್ಕೊತೋಬೇಕು. ಇದು ಬಾಕ್ಸ್ ಕಂಡಿಡತ್ರಿ, ಇದು ಪ್ಲಸ್ ಇದು ಡಿವೈಡ್ ಬೈ 2. ಸೊ ಹಿಂಗೆ ಮಾಡಿದ್ರಂದ್ರೆ ನಿಮ್ಗೆ ಲಾಸ್ಟಿಗೆ ಆನ್ಸರ್ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಮಿಸ್ಟೇಕ್ಸ್ ಆಗಿದ್ರು ಅಂದ್ರೂ ಅಲ್ಲೇ ಲಾಸ್ಟ್ ಆನ್ಸರ್ ಬಾಕ್ಸ್ನಾಗ ಏನು ಬರ್ತಿರ್ತಾರಲ್ಲ ಬರೀರಿ, ಅಲ್ಲಿ ನಿಮ್ಗೆ ಲಾಸ್ಟ್ ಆನ್ಸರ್ ಬಾಕ್ಸ್ನೇ ಅವ್ರು ಆಲ್ಮೋಸ್ಟ್ ಚೆಕ್ ಮಾಡ್ತಾರೆ. ಅದನ್ನ ಬಿಟ್ಟರೆ ನೀವು ಸ್ಟೆಪ್ಸ್ ಏನೇನು ಬರ್ದತ್ ನೋಡ್ಕೋತಾರೆ. ಸ್ಟೆಪ್ನಾಗ ನಿಮ್ಗೆ ವ್ಯಾಲ್ಯೂ ಚೆಕ್ ಮಾಡಲ್ಲ, ಲಾಸ್ಟ್ ಬಾಕ್ಸ್ನಾಗ ನಿಮ್ಗೆ ವ್ಯಾಲ್ಯೂ ಚೆಕ್ ಮಾಡ್ತಾರೆ ಡೈರೆಕ್ಟಾಗಿ. ಸೊ ಪ್ಲೀಸ್ ಕೀಪ್ ಇಟ್ ಮೈಂಡ್. ನೆಕ್ಸ್ಟ್ ಮುಗೀತು, ಇದು ಎಲ್ಲ 4th ಮಾಡಲ್ದ ಹೀಟ್ ಇಕ್ವೇಷನ್ದು ಮುಗೀತು. ಇದು ನಿಮ್ಗೆ ನೋಟ್ಸ್ ಎಲ್ಲಿರ್ತದೆ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ. ಸೇಮ್ ಫಾಲೋ ಮಾಡಿರಿ, ಎಲ್ಲ ಪ್ರಾಬ್ಲಮ್ಸಿಗೆ ಸಾಲ್ವ್ ಮಾಡಿರಿ. ಇದ್ರೊಳಗೆ ಟೋಟಲ್ 3 ಪ್ರಾಬ್ಲಮ್ಸ್ ಹೀಟ್ ಒಳಗು ಪೇಜ್ ನಂಬರ್ 14 to 21 ಅದಾವ 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರೆ ಅಂದ್ರೆ ನಿಮ್ದು ಹೀಟ್ ಇಕ್ವೇಷನ್ ಮುಗೀತದ. ಸೊ ಟೋಟಲ್ 4th ಮಾಡೆಲ್ ಕಂಪ್ಲೀಟಾಗಿ ಮುಗಿಸೀನಿ. ಸೊ ಪ್ಲೀಸ್ ಕಂಪ್ಲೀಟಾಗಿ ಮುಗಿಸಿದಕ್ಕೆ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 20 ಮಾರ್ಕ್ಸ್ ನೀವು ಬರೀತೀರಿ, 15 ಮಾರ್ಕ್ಸ್ ಬೀಳ್ತಾವು. ಇನ್ನು ಉಳಿದಿದ್ದಾಗ ಮಾಡಲ್ನಾಗ ನಾನು ನಿಮ್ಗೆ ಕವರ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು.